ಹಾಯ್ ಹಲೋ ವೆಲ್ಕಮ್ ಟು ವಿದ್ಯಾಪಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪರಿಸರಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಮುಖ ದಿನಾಚರಣೆಗಳನ್ನು ನೋಡೋಣ. ಈ ಒಂದು ಪರಿಸರದ ಮೇಲಿನ ಪ್ರಶ್ನೆಗಳು ತುಂಬ ಕೇಳ್ತಾ ಇದ್ದೇನೆ, ಅದರಿಂದ ಪರಿಸರ ದಿನವನ್ನು ಅಧ್ಯಯನ ಮಾಡ್ತಕ್ಕಂಥದ್ದು. ಮೊದಲನೇದಾಗಿ ಫೆಬ್ರವರಿ 2 ವಿಶ್ವ ಜೋಗು ದಿನ, ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನ, ಮಾರ್ಚ್ 3 ವಿಶ್ವ ವನ್ಯಜೀವಿ ಧಾಮ ದಿನ ಅಂತ ಕರಿತೀವಿ. ಅದೇ ರೀತಿಯಾಗಿ ಮಾರ್ಚ್ 21 ವಿಶ್ವ ಅರಣ್ಯ ದಿನ, ಮಾರ್ಚ್ 22 ವಿಶ್ವ ಜಲ ದಿನ, ಮಾರ್ಚ್ 23 ವಿಶ್ವ ಹವಾಮಾನ ದಿನ, ಏಪ್ರಿಲ್ 22 ವಿಶ್ವ ಭೂದಿನ ಅಂತೇಳಿ ಕರಿತಕ್ಕಂಥದ್ದು. ಅದೇ ರೀತಿಯಾಗಿ ಮೇ 3 ನೋಡೋದಾದರೆ ವಿಶ್ವ ಚಿರತೆ ದಿನ, ಮೇ 22 ವಿಶ್ವ ಜೀವ ವೈವಿಧ್ಯತೆ ದಿನ, ಮೇ 23 ಆಮೆ ದಿನ, ಜೂನ್ 5 ವೆರಿ ಇಂಪಾರ್ಟೆಂಟ್ ವಿಶ್ವ ಪರಿಸರ ದಿನ, ಜೂನ್ 8 ವಿಶ್ವ ಸಾಗರ ದಿನ, ಜುಲೈ 29 ಹುಲಿ ದಿನ, ಆಗಸ್ಟ್ 12 ಆನೆ ದಿನ. ಅದೇ ರೀತಿಯಾಗಿ ಆಗಸ್ಟ್ 10 ವಿಶ್ವ ಆನೆಗಳ ದಿನ ಅಂತ ಕರಿತೀವಿ. ಆಗಸ್ಟ್ 10 ವಿಶ್ವ ಸಿಂಹಗಳ ಅಂತ ಕರಿತೀವಿ. ಆಗಸ್ಟ್ 12 ಆನೆ ದಿನ ಅಂತ ಕರಿತೀವಿ. ಸೆಪ್ಟೆಂಬರ್ 16 ಓಜೋನ್ ದಿನ, ವೆರಿ ಇಂಪಾರ್ಟೆಂಟ್, ಓಕೆನಾ. ಸೆಪ್ಟೆಂಬರ್ 22 ವಿಶ್ವ ರೈನೋ ದಿನ, ಅಕ್ಟೋಬರ್ 23 ವಿಶ್ವ ಹಿಮಚರಿತೆ ದಿನ, ಡಿಸೆಂಬರ್ 5 ಮಣ್ಣಿನ ದಿನ ಅಂತ ಕರಿತೀವಿ. ಡಿಸೆಂಬರ್ 11 ವಿಶ್ವ ಪರ್ವತ ದಿನ ಅಂತ ಕರಿತೀವಿ, ಓಕೆನಾ. ಈ ಒಂದು ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡೋಕ್ಕೆ ಸಾಧ್ಯ ಆಗಿರಬೇಕು. ನೆಕ್ಸ್ಟ್ ಮುಂದಿನದಾಗಿ ನೋಡೋಣ. ಭೂಪಾಲ್ ಅನಿಲ ದುರಂತ, ಇದು ಡಿಸೆಂಬರ್ 2 1984 ಆಗ್ತಕ್ಕಂಥದ್ದು. UCIL ಕಂಪನಿಯ ಒಂದು ಕಾರ್ಬಲ್ ಉತ್ಪಾದನೆಗಾಗಿ ಬಳಸಿರ್ತಕ್ಕಂಥ ಮಿಥೋಲ್ ಐಸೋಸೈನೇಟ್ ಎಂದ ಅನಿಲ ಸೋರಿಕೆಯಾಗಿ ಸುಮಾರು 4,000 ಜನ ಮರಣ ಹೊಂದಿದ್ದರು. ಎಂಡೋಸಲ್ಫಾನ್ ದುರಂತ, ಇದು ಕೇರಳದ ಕಾಸರಗೋಡಿನಲ್ಲಿ ಸಂಭವಿಸಿರ್ತಕ್ಕಂಥ ದುರಂತವಾಗಿದೆ. ಇನ್ನು ಬೇಲೂರು ಅನಿಲ ದುರಂತ 2017 ಆಗುತ್ತಾ. ನೀರಿನ ಶುದ್ಧೀಕರಣ ಮತ್ತು ಘಟಕದಿಂದ ಕ್ಲೋರಿನ್ ಒಂದು ಗ್ಯಾಸು ಬಿಡುಗಡೆಯಾಗಿ ಈ ಒಂದು ಘಟನೆ ಸಂಭವಿಸಿತ್ತು. ನೆಕ್ಸ್ಟ್ ಅದೇ ರೀತಿಯಾಗಿ ವಿಶಾಖಪಟ್ಟಣ ಅನಿಲ ದುರಂತ ಮೇ 7 2020 ಸಂಭವಿಸಿದೆ. ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ದಕ್ಷಿಣ ಕೊರಿಯಾದ ಪಾಲಿಮರ್ಸ್ ಕಂಪನಿಯ ಒಂದು ಘಟಕದಿಂದ ಸ್ಟೈರಿನ್ ಅನಿಲ ಸೋರಿಕೆಯಾಗಿ ಈ ಒಂದು ಘಟನೆ ಆಗಿರತಕ್ಕಂಥದ್ದು. ಚೆರ್ನೋಬಿಲ್ ದುರಂತ 1986 ರಷ್ಯಾ, ಪ್ರಸ್ತುತ ಇದು ಉಕ್ರೇನ್ನಲ್ಲಿದೆ. ಇದು ಅಣು ವಿಕಿರಣ ದುರಂತದಿಂದ ಆಗಿರತಕ್ಕಂಥ ಒಂದು ಘಟನೆಯಾಗಿದೆ. ಫುಕುಶಿಮಾ ದುರಂತ 2011 ಜಪಾನ್ ದೇಶದ ಫುಕುಶಿಮಾದಲ್ಲಿ ಅಣು ವಿಕಿರಣ ದುರಂತ. ಇದು ಹಲವಾರು ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಎಂಡೋಸಲ್ಫಾನ್ ದುರಂತ 1995 2002 ಆಗುತ್ತೆ. ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಪ್ರದೇಶದ ಗೋಡಂಬಿ ತೋಟಗಳು ಕೀಟನಾಶಕವಾಗಿ ಎಂಡೋಸಲ್ಫಾನನ್ನು ಬಳಸಿದ್ದಕ್ಕಾಗಿ ಸ್ಥಳೀಯರಿಗೆ ಮಾರಕ ಕಾಯಿಲೆಗಳು ಉಂಟಾಗಿದ್ದವು. ನೆಕ್ಸ್ಟ್ ಅದೇ ರೀತಿಯಾಗಿ ಮುಂದೆ ನೋಡೋಣ. ಹಸಿರು ಮನೆ ಅನಿಲಗಳಿಗೆ ಕಾರಣವಾಗಿರತಕ್ಕಂಥ ಅನಿಲಗಳು, ಇದು HKFDA ಕ್ವಶನಲ್ಲಿ ಆಗಿತ್ತು, ಓಕೆನಾ. HKFDA ಕ್ವಶನಲ್ಲಿ ಆಗಿತ್ತು, ಆದ್ದರಿಂದ ಈ ಒಂದು ಸ್ಲೈಡನ್ನು ಹಾಕಿದ್ವಿ. ಕಾರ್ಬನ್ ಡೈಆಕ್ಸೈಡ್ ಇದು ಅತಿ ಹೆಚ್ಚು, ಓಕೆನಾ. ಏರಿಕೆ ಕ್ರಮದಲ್ಲಿ ಕೂಡ ಕೊಡ್ತಾನೆ, ಇಳಿಕೆ ಕ್ರಮದಲ್ಲಿ ಕೂಡ ಕೊಡ್ತಾನೆ. ಇದನ್ನು ಸರಿಯಾಗಿ ಅಧ್ಯಯನ ಮಾಡಿ. ಎರಡನೇದಾಗಿ ನೀರಾವಿ, ನಂತರ ಹಸಿರು ಮನೆ ಅನಿಲಕ್ಕೆ ಕಾರಣ. ಮೂರನೇದಾಗಿ ಮಿಥೇನ್, ಇದನ್ನು CH4 ಅಂತ ಕರಿತೀವಿ. ಇದು ಭತ್ತದ ಗದ್ದೆಯಲ್ಲಿ ಕಂಡುಬರುತ್ತಾ, ಹಾಗೂ ಗಣಿಗಾರಿಕೆಯಲ್ಲೂ ಕೂಡ ಮಿಥೇನ್ ಅನಿಲ ಕಂಡುಬರುತ್ತದೆ. ನಾಲ್ಕನೇದಾಗಿ ನೈಟ್ರಸ್ ಆಕ್ಸೈಡ್ N2O ಅಂತ ಕರಿತೀವಿ. ನೆಕ್ಸ್ಟ್ ಐದನೇದಾಗಿ ಕ್ಲೋರೋಫ್ಲೋರೋ ಕಾರ್ಬನ್, ಇದನ್ನು CFC ಅಂತ ಕೂಡ ಕರೀತಾರೆ. ನೆಕ್ಸ್ಟು ಆರನೇದಾಗಿ ಓಜೋನ್, ಇದನ್ನು O3 ಅಂತ ಕರಿತೀವಿ. ಓಜೋನ್ ಕೂಡ ಹಸಿರು ಮನೆ ಅನಿಲಕ್ಕೆ ಕಾರಣವಾಗಿದೆ. ನೆಕ್ಸ್ಟ್ ಏಳನೇದಾಗಿ ಹೈಡ್ರೋಫ್ಲೋರೋ ಕಾರ್ಬನ್, ಇದು ಕೂಡ ಓಜೋನ್ಗೆ ಕಾರಣವಾಗಿದೆ, ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾಗಿದೆ. ಶಾರ್ಟ್ಕಟ್ಟಾಗಿ HCF ಅಂತ ಕರೀತಾರೆ. ಎಂಟನೇದಾಗಿ ಸಲ್ಫರ್ ಎಕ್ಸಾಫ್ಲೋರೈಡ್, ವೆರಿ ಇಂಪಾರ್ಟೆಂಟ್, SF6, ಇದು ಕೂಡ ಕಾರಣವಾಗಿದೆ. ಕಪ್ಪು ಇಂಗಾಲದ ಮಸಿ ಏರೋಸಾಲ್, ಇದು ಇಂಗಾಲದ ಅಪೂರ್ಣ ದಹನದಿಂದ ಉಂಟಾಗುತ್ತೆ. ಏರೋಸಾಲ್ ಇದು ಇಂಗಾಲದ ಅಪೂರ್ಣ ದಹನದಿಂದ ಉಂಟಾಗತಕ್ಕಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡೋಣ. ಈ ಒಂದು ಓಜೋನ್ ಪದರು ಭೂಮಿಯ 2 ಪದರಗಳಲ್ಲಿ ಕಂಡುಬರುತ್ತಾ. ಭೂಮಂದು ಮೇಲ್ಮೈಯ ಹತ್ತಿರದ ಉಷ್ಣವಲಯದಲ್ಲಿರುವಂತಹ ಓಜೋನ್ ವಾಯುಮಾಲಿನ್ಯಕಾರಿ ಹಸಿರು ಮನೆ ಅನಿಲವಾಗಿದೆ. ವಾಯುಮಂಡಲದ ಸಮೋಷ್ಣ ಒಂದು ಮಂಡಲದಲ್ಲಿ ಕಂಡುಬರ್ತಕ್ಕಂಥ ಈ ಒಂದು ಓಜೋನ್ ಸೂರ್ಯನ ಹಾನಿಕಾರಕ ನೇರಳಾತೀತ ಕಿರಣಗಳನ್ನು ತಡೆಯುತ್ತದೆ. ಅದನ್ನು UV ರೈಟ್ಗಳನ್ನು ತಡೆಯುತ್ತದೆ. ಈ ಒಂದು UV ಕಿರಣಗಳು ಪ್ರಾಣಿಗಳಲ್ಲಿ ಕ್ಯಾನ್ಸರ್ ಮತ್ತು ಚರ್ಮ ರೋಗಗಳು ಉಂಟಾಗುತ್ತವೆ. 1913ರಲ್ಲಿ ಹೆನ್ರಿ ಬೂಯ್ಸನ್ ಮತ್ತು ಚಾರ್ಲ್ಸ್ ಬಾಬ್ರೆ ಅವರು ಇದನ್ನು ಪತ್ತೆ ಹಚ್ತಾರೆ. ಓಜೋನ್ ರಚನೆ ಯಾವ ಥರ ಆಗುತ್ತಪ್ಪ ಅಂತಂದರೆ, ಈ ಒಂದು ಓಜೋನ್ ರಚನೆ ಶಾಖ ಮತ್ತು ಸೂರ್ಯನ ಬೆಳಕುಗಳು, ಸಾರಜನಕ ಆಕ್ಸೈಡ್ಗಳು ಮತ್ತು ಬಾಷ್ಪಶೀಲ ಸಾವಯವ ಸಂಯುಕ್ತಗಳ ನಡುವಿನ
ರಾಸಾಯನಿಕ ಪ್ರತಿಕ್ರಿಯೆಯನ್ನು ಉಂಟು ಮಾಡಿದಾಗ ಈ ಒಂದು ಓಜೋನ್ ರಚನೆ ಆಗುತ್ತದೆ. ವಾಯುಮಂಡಲ ಇದು ಸ್ಟ್ರಾಟೋಸ್ಫಿಯರ್ ಅಂತ ಕರಿತೀವಿ. ಓಜೋನ್ ಉತ್ತಮ ರಾಸಾಯನಿಕ ಕಿರಣಗಳಿಂದ ಜೀವಿಗಳ ರಕ್ಷಣೆಯ ಒಂದು ಮಟ್ಟದಲ್ಲಿ ಓಜೋನ್ ಕಟ್ಟೋದಾಗಿದೆ. ವೆರಿ ಇಂಪಾರ್ಟೆಂಟ್. ಓಜೋನ್ ಸವಕಳಿಗಳಿಗೆ ಪ್ರಮುಖವಾಗಿರ್ತಕ್ಕಂಥ ಒಂದು ಅನಿಲಗಳು ನೋಡೋಣ. ಇದು ಕ್ಲೋರೋಫ್ಲೋರೋಕಾರ್ಬನ್ ಇದು ಪ್ರಮುಖವಾಗಿ ಈ ಒಂದು ಓಜೋನ್ ನಾಶಕ್ಕೆ ಕಾರಣವಾಗಿದೆ. ಅದೇ ರೀತಿಯಾಗಿ ಮಿಥೈಲ್ ಕ್ಲೋರೋಫಾರ್ಮ್ ಹಾಗೂ ಕಾರ್ಬನ್ ಟೆಟ್ರಾಕ್ಲೋರೈಡ್ ಇವು ಹಲವಾರು ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂಥ ವೆರಿ ಇಂಪಾರ್ಟೆಂಟ್. ಓಕೆನಾ, ನೋಟ್ ಮಾಡಿಕೊಳ್ಳಿ. ಡಾಬ್ಸನ್ ಅವರು ಅಭಿವೃದ್ಧಿಪಡಿಸಿರ್ತಕ್ಕಂಥ ಸ್ಪೆಕ್ಟ್ರೋಫೋಟೋಮೀಟರನ್ನು ಓಜೋನ್ ಒಂದು ಮಟ್ಟವನ್ನು ಅಳೆಯಲು ಬಳಸುತ್ತಾರೆ. ಓಜೋನ್ ಮಟ್ಟವನ್ನು ಅಳೆಯುವ ಸಾಧನ ಡಾಬ್ಸನ್ ಯೂನಿಟ್ ಅಂತ ಕರಿತೀವಿ. ನೆಕ್ಸ್ಟ್ ಅದೇ ರೀತಿಯಾಗಿ ಸ್ಪೆಕ್ಟ್ರೋಫೋಟೋಮೀಟರ್ ಈ ಒಂದು ಅಭಿವೃದ್ಧಿಪಡಿಸಿದವರು ಆರ್ನಾಲ್ಡ್ ಬೆಕ್ಕಮ್ ಅನ್ನೋದು ಬರ್ತಾನೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಅದೇ ರೀತಿಯಾಗಿ ಈ ಒಂದು ಕ್ಲೋರೋಫ್ಲೋರೋಕಾರ್ಬನ್ ಇದು ಓಜೋನ್ ಅನಿಲವನ್ನು ನಾಶ ಮಾಡತಕ್ಕಂಥದ್ದಾಗಿದೆ. ಓಕೆನಾ. CFC ಹೊರಸೂಸುವಂತಹ ಯಂತ್ರಗಳು ನೋಡೋದಾದರೆ ರೆಫ್ರಿಜರೇಟರ್, ಫೋಮ್ ಪ್ಯಾಕಿಂಗ್, ಹವಾನಿಯಂತ್ರಿತ AC ಅಂತೀವಲ್ಲ ಅದು ಕೂಡ ಆಗಿದೆ. ವಾಯುದಾನ ನಂದಿನಿಕಾರಿಗಳು. ಇನ್ನು ಈ ಒಂದು ಓಜೋನ್ ಸಂಬಂಧಪಟ್ಟಿರ್ತಕ್ಕಂಥ ಪ್ರೋಟೋಕಾಲ್ಗಳು ನೋಡೋದಾದರೆ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಇದು 1987 CFCಯನ್ನು ಹಂತ ಹಂತವಾಗಿ ಕಡಿಮೆ ಮಾಡುವುದು. ನಂತರ ಕಿಗಾಲಿ ಒಪ್ಪಂದದ ಪ್ರಕಾರ CFC ಬದಲು HCF ಅನ್ನು ಬಳಸಲು ಸೂಚಿಸಲಾಯಿತು. ಹೈಡ್ರೋಫ್ಲೋರೋಕಾರ್ಬನ್ ಇದನ್ನು HCF ಅಂತ ಕರಿತೀವಿ. CFCಯಲ್ಲಿನ ಕ್ಲೋರಿನ್ ಅಂಶವು ಓಜೋನ್ ಸವಕಳಿಗೆ ಹೆಚ್ಚು ಕಾರಣವಾಗಿರುವುದರಿಂದ HCF ಅನ್ನು ಅಭಿವೃದ್ಧಿಪಡಿಸಲಾಯಿತು. ಇವುಗಳನ್ನು ರೆಫ್ರಿಜರೇಟರ್ಗಳ ಏರೋಸಾಲ್, ಪ್ರೊಪೆಲ್ಲೆಂಟ್, ದ್ರಾವಕಗಳು ಮತ್ತು ಅಗ್ನಿಶಾಮಕಗಳಲ್ಲಿ ಬಳಸಲಾಗುತ್ತದೆ. HCFಗಳು ವೆರಿ ಇಂಪಾರ್ಟೆಂಟ್. ಇದು ದೀರ್ಘ ವಾತಾವರಣದ ಜೀವಿತಾವಧಿಯನ್ನು ಹೊಂದಿರುವಂತಹ ಪ್ರಬಲ ಹಸಿರುಮನೆ ಅನಿಲವಾಗಿದೆ. ಯಾವುದು HCF. ಓಜೋನ್ ಸಂರಕ್ಷಣೆಯ ಕುರಿತು ಒಪ್ಪಂದಗಳಾಗಿವೆ. ಮೊದಲನೇದಾಗಿ ವಿಯೆನ್ನಾ ಕನ್ವೆನ್ಷನ್ ಇದು 1985 ಅದಾದ ನಂತರ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ 1987. ಇದು ವಿಯೆನ್ನಾ ಕನ್ವೆನ್ಷನ್ ಮೂಲಕ ಜಾರಿಗೆ ಬಂದಿತ್ತು. ಯಾವುದು ಮ್ಯಾಂಟ್ರಿಯಲ್ ಪ್ರೋಟೋಕಾಲ್. ಈ ಒಂದು ಒಪ್ಪಂದ ಜಾರಿಗೆ ವರ್ಷ 1989. ಇನ್ನು ಕೃತಕ ಮಳೆ ಮತ್ತು ಆಮ್ಲ ಮಳೆ ಅಂತ ಬರ್ತವೆ. ಕೃತಕ ಮಳೆಯಲ್ಲಿ ಸಿಲ್ವರ್ ಅಯೋಡೈಡ್ ಹಲವಾರು PC ಮತ್ತು PSI ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ. ಸಿಲ್ವರ್ ಅಯೋಡೈಡ್ ಮತ್ತು ಘನ ಇಂಗಾಲದ ಒಣ ಒಂದು ಇಂಗಾಲದ ಸೇರಿಸಿ ವಾಯುಮಂಡಲದಲ್ಲಿ ವಿಮಾನದಿಂದ ಮೋಡ ಬಿತ್ತನೆ ಮಾಡೋದ್ರಿಂದ ಮೂಲಕ ಕೃತಕ ಮಳೆಯನ್ನು ಪಡೆಯಬಹುದಾಗಿದೆ. ಇನ್ನು ಆಮ್ಲ ಮಳೆಯಪ್ಪ ಅಂತಂದರೆ ಸಾರಜನಕದ ಆಕ್ಸೈಡ್ ಮತ್ತು ಗಂಧಕದ ಡೈಆಕ್ಸೈಡ್ ವಾಯುಮಂಡಲದಲ್ಲಿ ಸೇರಿ ಮಳೆಯಾಗುವುದು. ಇದನ್ನು ಲೇಕ್ ಕಿಲ್ಲರ್ ಅಂತ ಕರಿತೀವಿ. ಈ ಒಂದು ವಿಡಿಯೋ ಇಷ್ಟ ಆಯ್ತಂದರೆ ಈ ಒಂದು ವಿಡಿಯೋಕ್ಕೆ ನೀವು ಲೈಕ್ ಮಾಡಬೇಕು. ಅದ ನಂತರ ಸಬ್ಸ್ಕ್ರೈಬ್ ಮಾಡೋದಂತ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇದೇ ರೀತಿಯಾಗಿ ನಮ್ಮ ಒಂದು ವಿಡಿಯೋಗಳು ಮುಂದಿನ ರೀತಿಯಲ್ಲಿ ಬರ್ತಾ ಇರ್ತವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.